ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ತಪ್ಪದೇ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಇಂದಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1 ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ 7ನೇ ಅಧ್ಯಾಯ, ಪೌರನೀತಿಯ ಭಾಗದಲ್ಲಿ ಬರ್ತಕ್ಕಂಥ 7ನೇ ಅಧ್ಯಾಯ ಪ್ರಜಾಪ್ರಭುತ್ವ ಎಂಬ ಪಾಠದ ಕುರಿತು ತಿಳಿಯೋಣ. ಪ್ರಜಾಪ್ರಭುತ್ವ, ಇಂಗ್ಲೀಷ್ನಲ್ಲಿ ಡೆಮೋಕ್ರಸಿ ಅಂತೇಳಿ ಕರಿತೀವಿ. ಪ್ರಾರಂಭದಲ್ಲಿ ಈ ಪ್ರಜಾಪ್ರಭುತ್ವ ಮತ್ತು ರಾಜ್ಯಪ್ರಭುತ್ವ ಇವೆರಡಕ್ಕೂ ಇರತಕ್ಕಂಥ ನಾವು ವ್ಯತ್ಯಾಸವನ್ನು ತಿಳಿಯೋಣ. ರಾಜ್ಯಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ, ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲೇ ಇದ್ದರೆ ಅದನ್ನೇನಂತ ಕರಿತೀವಿ ನಾವು? ರಾಜ್ಯಪ್ರಭುತ್ವ ಎಂದೇಳಿ ಕರೀತೀವಿ. ಇಲ್ಲಿ ಎಲ್ಲವೂ ರಾಜನ ಇಚ್ಛೆಯಂತೆಯೇ ನಡೀತದೆ. ಅವನ ಆಳ್ವಿಕೆಗೆ ಅವಧಿಯು ನಿರ್ಬಂಧ ಕೂಡ ಇಲ್ಲಿ ಇರುವುದಿಲ್ಲ. ಅಂದರೆ 5 ವರ್ಷ 10 ವರ್ಷ ಈ ರೀತಿ ಲಿಮಿಟೆಡ್ ಅವ್ರಿಗೇನು ರೂಲ್ ಮಾಡ್ತಕ್ಕಂಥ ಅವಧಿ ಕಡಿಮೆ ಇರೋದಿಲ್ಲ. ಅದು ದೀರ್ಘಾವಧಿ ಕಾಲ ಆಗಿರ್ತಕ್ಕಂಥದ್ದು ರಾಜ್ಯಪ್ರಭುತ್ವದಲ್ಲಿ. ನಂತರ ಚತುರ ಮತ್ತು ಧೈರ್ಯಶಾಲಿ ರಾಜನಿಂದ ರಾಜ್ಯ ಬಲಗೊಳ್ಳುತ್ತದೆ ಹೊರತು ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳಿಂದ ಅಲ್ಲ. ನಂತರ ಪ್ರಜಾಪ್ರಭುತ್ವ ಅಂದರೆ ಏನಂತಂದರೆ, ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನೇ ಪ್ರಜಾಪ್ರಭುತ್ವ ಎಂದೇಳಿ ಕರಿತೀವಿ. ಇದು ಪ್ರಜೆಗಳ ಸರ್ಕಾರವಾಗಿದ್ದು ಪ್ರಜೆಗಳ ಹಿತರಕ್ಷಣೆಯೇ ಇದರ ಮುಖ್ಯ ಗುರಿಯಾಗಿರುತ್ತದೆ. ಇದು ರಾಜ್ಯಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವಕ್ಕೆ ಇರತಕ್ಕಂಥ ಮುಖ್ಯವಾದ ವ್ಯತ್ಯಾಸವಾಗಿದೆ. ಮಹತ್ವ, ಇಲ್ಲಿ ಪ್ರಜಾಪ್ರಭುತ್ವದ ಮಹತ್ವವನ್ನು ನೋಡ್ತಾ ಬಂದಲ್ಲಿ, ಈಗ GPS ಅಂತ ಎಕ್ಸಾಮ್ ವಿವರಣಾತ್ಮಕವಾಗಿ ಬರೀತಕ್ಕಂಥ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಈಗ ಏನಂತ ಕೇಳ್ತಾರೆ, ಪ್ರಜಾಪ್ರಭುತ್ವದ ಮಹತ್ವಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಆವಾಗ ನಾವು ಈ ರೀತಿಯ ಪಾಯಿಂಟ್ಗಳನ್ನು ಹಾಕ್ಬಿಟ್ಟು ಆನ್ಸರ್ ಬರೆದಾಗ ಉತ್ತಮವಾದ ಅಂಕಗಳನ್ನು ಪಡೆಯಲು ಸಹಾಯಕವಾಗ್ತದೆ. ಏನಪ್ಪ ಮಹತ್ವ ಅಂತಂದರೆ, ಆಡಳಿತವು ಪ್ರಜೆಗಳ ಪ್ರತಿನಿಧಿಗಳದ್ದೇ ಆಗಿರುತ್ತದೆ. ಇಲ್ಲಿ ನಾವು ಯಾರು ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ ಅವರೇ ಅಲ್ಲಿ ಏನು ಮಾಡ್ತಿರ್ತಾರೆ, ಆಡಳಿತವನ್ನು ಕೊಡ್ತಾ ಇರ್ತಾರೆ. ನಂತರ ಎಲ್ಲರ ಸಮಾನತೆಗೆ ಇಲ್ಲಿ ಅವಕಾಶವಿರುತ್ತದೆ. ಇನ್ನು ಎಲ್ಲ ಸಮುದಾಯ, ಎಲ್ಲ ಧರ್ಮ, ಜನಾಂಗ, ಭಾಷೆ ಎಲ್ಲರಿಗೂ ಇಲ್ಲಿ ಏನಿರ್ತದೆ, ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ನಾವು ಕಾಣಬಹುದು. ಕ್ರಮಬದ್ಧವಾಗಿ ಚುನಾವಣೆಗಳು ನಡೀತಿರ್ತವೆ. ಈಗ 1 ಟರ್ಮ್ 5 ವರ್ಷ ಮುಗಿತಿದ್ದಾಗ ಮತ್ತೊಂದು ಎಲೆಕ್ಷನ್ ನಡೀತಿದೆ, ಮತ್ತೊಬ್ಬರು ಅಧಿಕಾರಕ್ಕೆ ಬರ್ತಾರೆ. ಈ ರೀತಿ ಕ್ರಮಬದ್ಧವಾಗಿ ಏನು ಮಾಡ್ತಾವೆ, ಚುನಾವಣೆಗಳು ನಡೀತಾ ಇರ್ತವೆ. ಎಲ್ಲಿ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ನಂತರ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಪೂರಕವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಜನರು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ತುಂಬ ಸಹಾಯಕವಾಗಿರುತ್ತದೆ. ಇವು ಪ್ರಮುಖವಾಗಿ ಪ್ರಜಾಪ್ರಭುತ್ವದ ಮಹತ್ವಗಳು. ಇವುಗಳಿಗೆ ಮಹತ್ವನೂ ಅಂತ ಕರಿತೀವಿ, ಪ್ರಯೋಜನ ಅಂತಲೂ ಕರಿತೀವಿ, ಉಪಯೋಗಗಳು ಅಂತಲೂ ಕರಿತೀವಿ. ಇವೆಲ್ಲ ಏನು? ಇವು ಪ್ರಜಾಪ್ರಭುತ್ವದ ಮಹತ್ವಗಳು. ಪ್ರಜಾಪ್ರಭುತ್ವದ ಸವಾಲುಗಳು, ಚಾಲೆಂಜಸ್ ಆಫ್ ಡೆಮೋಕ್ರಸಿ. ಇಲ್ಲಿ ಕೆಲವೊಮ್ಮೆ ಪ್ರಜಾಪ್ರಭುತ್ವಕ್ಕೆ ಕೆಲವೊಂದು ಸಮಸ್ಯೆಗಳು ಬರುತ್ತವೆ. ಅವುಗಳಲ್ಲಿ ಮತ ಗಳಿಸಲು ಕೆಲವೊಮ್ಮೆ ಹಣದ ಆಮಿಷ ಮತ್ತು ಬಾಹುಬಲಗಳನ್ನು ಬಳಸಲಾಗುತ್ತದೆ. ಈಗ ನೀವು ಗಮನಿಸಿರುವ ಹಾಗೆ ಚುನಾವಣೆಗಳಲ್ಲಿ ಓಟ್ ಹಾಕ್ಸ್ಕೋಬೇಕಂತೇಳಿ ಪ್ರತಿನಿಧಿಗಳು ಕೆಲವೊಮ್ಮೆ ಮತದಾರರಿಗೆ ಹಣವನ್ನು ಕೊಡುವಂತಹ ಚಾನ್ಸಸ್ ಕೂಡ ಭಾಳ ಇರುತ್ತೆ. ಇದು ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಪ್ರಮುಖವಾದಂತಹ ಸಮಸ್ಯೆ. ನಂತರ ಚುನಾವಣೆಯಲ್ಲಿ ಜಾತಿ, ಮತ, ಭಾಷೆಗಳು ತಮ್ಮ ಪ್ರಭಾವವನ್ನು ಬೀರುತ್ತವೆ. ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವ ಒಂದು ಜಾತಿಗೆ ಸಂಬಂಧಿಸಿರುತ್ತೋ ಅದೇ ಜಾತಿಗೆ ಓಲೈಕೆಯನ್ನು ಮಾಡಿಕೊಂಡು ಮತ ಕೇಳುವಂತಹ ಅವಕಾಶಗಳೇ ಹೆಚ್ಚಾಗಿರುತ್ತವೆ. ಆದ್ದರಿಂದ ಇದು ಒಂದು ಜಾತಿ, ಭಾಷೆ, ಧರ್ಮಗಳನ್ನು ಕೂಡ ಅವುಗಳ ಒಂದು ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರುವುದಿದೆ. ಇಂತಹ ಪಕ್ಷಾಂತರದಿಂದ ಸರ್ಕಾರವು ಅಸ್ಥಿರಗೊಳ್ಳುತ್ತದೆ. ಈ ವ್ಯವಸ್ಥೆಯಲ್ಲಿ ಪುಂಡರು, ಅಪರಾಧಿಗಳು ಆಯ್ಕೆಗೊಳ್ಳುವ ಸಂಭವವೇ ಹೆಚ್ಚಾಗಿರುತ್ತದೆ. ಚುನಾವಣೆ, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಮತದಾನವು ಚುನಾವಣಾ ಪದ್ಧತಿಯ ಮುಖ್ಯ ಅಂಗವಾಗಿದೆ. ಭಾರತದಲ್ಲಿ 18 ವರ್ಷ ಅಥವಾ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕಿದೆ. ಮತದಾರರು ರಹಸ್ಯ ಮತದಾನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಅಭ್ಯರ್ಥಿಗಳಿಗೆ ಚುನಾವಣೆ ಚಿಹ್ನೆಗಳನ್ನು ನೀಡಲಾಗುತ್ತದೆ. ಈ ಚಿಹ್ನೆಗಳನ್ನು ನೋಡಿ ಅನಕ್ಷರಸ್ಥರು ಕೂಡ ತಮ್ಮ ಮತವನ್ನು ಚಲಾಯಿಸಲು ಸುಲಭವಾಗುತ್ತದೆ. ಈ ಒಂದು ವ್ಯವಸ್ಥೆಗೆ ನಾವು ಚುನಾವಣೆ ಅಂತೇಳಿ ಕರೆಯಲಾಗುತ್ತದೆ.
ಮತದಾನದ ಮಹತ್ವ. ಪ್ರಜೆಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಲು ಮತದಾನವು ಪೂರಕವಾಗಿದೆ. ಇದು ಎಲ್ಲ ವರ್ಗದ ಜನರ ಪ್ರಾತಿನಿಧ್ಯಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ. ಈ ಚುನಾವಣೆ ಪ್ರಕ್ರಿಯೆಗಳನ್ನು ನಾವು ಗಮನಿಸಿದಾಗ ಚುನಾವಣೆಗಳನ್ನು ಒಂದು ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಪ್ರಾರಂಭದಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ, ಸರ್ಕಾರಿ ಅಧಿಕಾರಿಗಳಿಂದ ನಾಮಪತ್ರ ಪರಿಶೀಲನೆ, ಸ್ಪರ್ಧೆಯಿಂದ ಹಿಂದೆ ಸರಿಯಲು ಬಯಸುವ ಅಭ್ಯರ್ಥಿಗಳಿಂದ ನಾಮಪತ್ರ ಹಿಂಪಡೆಯುವುದು. 4ನೇದು ಮತಯಾಚನೆಗಾಗಿ ಅಭ್ಯರ್ಥಿಗಳಿಂದ ಮತ್ತು ಪಕ್ಷಗಳ ನಾಯಕರಿಂದ ಚುನಾವಣಾ ಪ್ರಚಾರ. 5ನೇ ಪಾಯಿಂಟು ನಿಗದಿತ ದಿನದಂದು ಮತದಾನ, ಮತಗಳ ಎಣಿಕೆ ಹಾಗೂ ಫಲಿತಾಂಶದ ಘೋಷಣೆ ಹಾಗೂ ವಿಜೇತ ಅಭ್ಯರ್ಥಿಗಳಿಗೆ ಯಾದಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಅಂದರೆ ವಿಜೇತ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು ಒಟ್ಟಾರೆಯಾಗಿ ಚುನಾವಣಾ ಪ್ರಕ್ರಿಯೆಯು ಪ್ರಾರಂಭದಿಂದ ಅಂತಿಮವಾಗಿ ಯಾವ ರೀತಿ ನಡೆಯುತ್ತಿದೆ ಎಂಬುದನ್ನು ಕುರಿತು ನಾವು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಗಮನಿಸಬಹುದು. ಹೊಸ ಪದಗಳು. ಇಲ್ಲಿ ಮತದಾನ ಎಂದರೆ ಚುನಾವಣೆಯಲ್ಲಿ ಆಯ್ಕೆಯನ್ನು ವ್ಯಕ್ತಪಡಿಸುವ ಅಥವಾ ವೋಟ್ ಹಾಕುವುದು ಎಂದರ್ಥ. ವಂಶ ಪಾರಂಪರ್ಯ ಆಡಳಿತ ಎಂದರೆ ಒಂದೇ ಮನೆತನದವರು ಆಡಳಿತ ನಡೆಸುವುದು ಎಂದು ಅರ್ಥ. ಮತಪತ್ರ ಎಂದರೆ ಅಭ್ಯರ್ಥಿಗಳಿಂದ ಹೆಸರು ಮತ್ತು ಚಿಹ್ನೆಗಳನ್ನು ಮುದ್ರಿತವಾದ ಮತದಾನದ ಚೀಟಿಗೆ ನಾವು ಮತಪತ್ರ ಅಂತೇಳಿ ಕರಿತೇವೆ. ರಹಸ್ಯ ಮತದಾನ. ಯಾವ ಪಕ್ಷ ಅಥವಾ ಅಭ್ಯರ್ಥಿಗೆ ಮತ ಹಾಕಿದ್ದೇವೆ ಎಂಬುದನ್ನು ಘೋಷಿಸುವ ಅಗತ್ಯವಿಲ್ಲದೆ ಪೌರನೊಬ್ಬ ಮತ ಹಾಕಬಹುದಾದಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ರಹಸ್ಯ ಮತದಾನ ಅಂತೇಳಿ ಕರಿತೀವಿ. ಮತಗಟ್ಟೆ. ಮತ ಚಲಾಯಿಸುವ ಸ್ಥಳಕ್ಕೆ ನಾವೇನಂತ ಕರಿತೀವಿ, ಮತಗಟ್ಟೆ ಅಂತೇಳಿ ಕರಿತೀವಿ. ನಂತರ ನಿಮಗೆ ತಿಳಿದಿರಲಿ ಎಂಬ ಕಂಟೆಂಟ್ನಲ್ಲಿ ಇತ್ತೀಚಿನ ಮತದಾನಕ್ಕಾಗಿ ಎಲೆಕ್ಟ್ರಾನಿಕ್ ಯಂತ್ರಗಳ ಬಳಕೆ, ವಿವಿಪ್ಯಾಟ್ ನಾವು ಗೊತ್ತೇ ಇರತಕ್ಕಂಥದ್ದು. ಆ ಒಂದು ಯಂತ್ರಗಳನ್ನು ನಾವು ಚುನಾವಣೆಗಳಲ್ಲಿ ಬಳಸುತ್ತೇವೆ. ಭಾರತದಲ್ಲಿ ಚುನಾವಣಾ ಕಾರ್ಯಗಳನ್ನು ನಿರ್ವಹಿಸುವ ಅಧಿಕಾರವನ್ನು ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ. ಈ ಒಂದು ಆಯೋಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಅದರ ಅರ್ಥ ಏನು, ಅದಕ್ಕಿರ್ತಕ್ಕಂಥ ಮಹತ್ವ, ಸಮಸ್ಯೆಗಳು ಹಾಗೂ ಚುನಾವಣಾ ಪದ್ಧತಿಯ ಕುರಿತು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡೆವು.